ನಾನು ಡೆಲ್ಲಿಗೆ ಹೋಗ್ಬೇಕಾಗಿತ್ತು ಇವತ್ತು ಈಗ, ಆದರೆ ನಿಮ್ಗೆ ಮಾತು ಕೊಟ್ಬಿಟ್ಟಿದ್ದೆ ಬರ್ತೀನಿ ಅಂತ. ಬೆಳಗ್ಗೆ 8 ಗಂಟೆಗೆ ನಾನು ಸಿದ್ದರಾಮಯ್ಯನವರು ಹೋಗ್ತಾ ಇದ್ದೀವಿ. ಸಂಪುಟ ಪುನರ್ರಚನೆ ಹೊಸದಾಗಿ ಎಕ್ಸ್ಪ್ಯಾಂಡ್ ಮಾಡಬೇಕಾಗಿದೆ, ಭಾಳ ಲೇಟ್ ಆಗೋಯ್ತು. ಸೊ ಹಂಗೆ 40%ಗಿಂತ ಹೆಚ್ಚಿಗೆ ಪಡ್ಕೊಂಡಿದ್ದಾರೆ. 8 ಜನ ಇಂಜಿನಿಯರ್ಗಳು 25 ವರ್ಷ ಸಾಧನೆ ಮಾಡಿದ್ದಾರೆ. 16 ಜನ ಬೆಸ್ಟ್ ಇಂಜಿನಿಯರ್, ಬೆಸ್ಟ್ ಉತ್ತಮ ಸಿಬ್ಬಂದಿ ಅಂತ ಹೇಳಿ ಪ್ರಶಸ್ತಿ ಮುಖ್ಯಮಂತ್ರಿ ಮತ್ತು ಹಿಂದಿನ ಸಚಿವರು ಇಬ್ಬರು ಸೇರಿ ಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ನಾಡಿನ 7 ಕೋಟಿ ಜನರ ಪರವಾಗಿ ತುಂಬ ಹೃದಯದ ಶುಭವನ್ನ ಹಾರೈಸ್ತಾ ಇದ್ದೀನಿ. ವೇದಿಕೆಯುಳ್ಳಂತ ನಮ್ಮ ನಾಯಕರು, ನಾನು ಇವತ್ತು ಮುಖ್ಯಮಂತ್ರಿ ಆಗಿರ್ಬೋದು, ಜಾರ್ಜ್ ಅವರು ನನ್ನ ನಾಯಕರು, ನಾನು ತಾಲೂಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿ, ಡಿಸ್ಟಿಕ್ ಆಫೀಸ್ ಬೇರರ್ ಆಗಿ, ಡಿಸ್ಟಿಕ್ ಪ್ರೆಸಿಡೆಂಟ್ ಆಗಿ, ಸೆಕ್ರೆಟರಿ ಆಗಿದ್ದಾಗ ಅವರು ರಾಜ್ಯದ ಅಧ್ಯಕ್ಷರಾಗಿದ್ದರು. ಸೊ ಏನೋ ರಾಜಕೀಯದಲ್ಲಿ ಸರ್ಕಲ್ ಇರ್ತದಲ್ಲ, ಆ ಸರ್ಕಲ್ ಅಲ್ಲಿ ಇವತ್ತು ನಾನು ಮುಖ್ಯಮಂತ್ರಿ ಆಗಿದ್ದೀನಿ. ಅವರು ನಮ್ಮ ಸಂಪುಟದಲ್ಲಿ ಅವರು ಸಹೋದ್ಯೋಗಿಗಳಾಗಿದ್ದಾರೆ. ಹಿಂದಿನ ಸಚಿವರಾಗಿ ಸಿದ್ದರಾಮಯ್ಯನವರ ಕಾಲದಲ್ಲಿ ಕೆಲಸ ಮಾಡಿದೆ. ಇವತ್ತು ನಿಮ್ಮ ಮುಂದೆ KPCL ಅಧ್ಯಕ್ಷರಾಗಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಂತ ಭಾಗ್ಯ ಜಾರ್ಜ್ ಸಾಹೇಬ್ರೆ, ಗುಪ್ತಾರವರೇ, ನಮ್ಮ ಸೆಕ್ರೆಟರಿ ಅವರು, ನಮ್ಮ ಇಂದಿನ ಇಲಾಖೆಯ ಸೆಕ್ರೆಟರಿ ಅವರು ಗೌರವ್ ಗುಪ್ತಾರವರು, ರಾಜೇಂದ್ರ ಚೋಳರವರು, ಹಿಂದೆ ಬೆಸ್ಕಾಮಲ್ಲಿ ಇದ್ರು, ಇಸ್ಕಾಮಲ್ಲಿ ಇದ್ರು, ವಿವಿಧದಲ್ಲಿ ಕೆಲಸ ಮಾಡಿಕೊಂಡು ಇವತ್ತು ಅದೇ ವಿದ್ಯುತ್ ಶಕ್ತಿ ಇಲಾಖೆಗೆ ಬಂದಿದ್ದಾರೆ. ವೀರೇಂದ್ರ ಬಂದಿದ್ದಾರೆ, ನಿಮ್ಮ ಅಧ್ಯಕ್ಷರು ಮತ್ತು ಎಲ್ಲ ವೇದಿಕೆಯಲ್ಲಿರುವಂತಹ ಎಲ್ಲ ನಮ್ಮ ಹಿರಿಯ ಅಧಿಕಾರಿಗಳು ಕೂಡ ಎಲ್ಲ ಇದ್ದಾರೆ. ತಾವು ಕೂಡ ಬಹಳ ಉತ್ಸಾಹದಿಂದ ನಿಮ್ಮ 57ನೇ ವರ್ಷದ ಸಂಭ್ರಮವನ್ನು ಆಚರಣೆ ಮಾಡಲಿಕ್ಕೆ ತಾವೆಲ್ಲ ಬಂದು, ಮಕ್ಕಳು ಕುಟುಂಬದ ಸಮೇತ ತಾವೆಲ್ಲ ಬಂದಿದ್ದೀರಿ. ತಮಗೆಲ್ಲ ಈ ಸಂದರ್ಭದಲ್ಲಿ ನನ್ನ ಸರ್ಕಾರ ಪರವಾಗಿ ವೈಯಕ್ತಿಕವಾಗಿ ಶುಭಕಾಮನೆಗಳನ್ನ ಅರ್ಪಿಸುತ್ತೇನೆ. ನಾವೆಲ್ಲ ಸೇರಿ ದೀಪ ಹಚ್ಚಿದ್ದು, ದೀಪ ಬೆಳಕು ಕೊಡ್ತಾ ಇತ್ತು. ಆದ್ರೆ ದೀಪದ ಹಿಂದೆ ಬತ್ತಿ ಇತ್ತು, ಬತ್ತಿ ಕೆಳಗಡೆ ಎಣ್ಣೆ ಇತ್ತು. ಅವೆರಡು ಸುಡ್ತಾ ಇತ್ತು. ಅವೆರಡು ದೀಪ ಮಾತ್ರ ಜನರಿಗೆ ಕಾಣ್ತದೆ, ಆ ಬತ್ತಿ ಮತ್ತು ಎಣ್ಣೆ ಕಾಣುವುದಿಲ್ಲ. ಆ ಬತ್ತಿ ಎಣ್ಣೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ತಾವು ಅನ್ನೋದನ್ನ ನಿಮ್ಮೆಲ್ಲರೂ ಕೂಡ ಕೈ ಮುಂದೆ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನೀವೆಲ್ಲ ಭಾಗ್ಯಶಾಲಿಗಳು, ನೀವೆಲ್ಲ ಪುಣ್ಯವಂತರು. ಯಾಕೆ ಅಂದ್ರೆ ಇಡೀ ನಮ್ಮ ಏಷ್ಯಾದಲ್ಲಿ ಬೆಂಗಳೂರಿಗಾಗ್ಲಿ ಚಿನ್ನ ತೆಗಿಯಂತ ಗಣಿಗಾಗ್ಲಿ ಆವತ್ತಿನ ಕಾಲದಲ್ಲಿ ಮಹಾರಾಜರು 1902 ಮತ್ತು 4ರಲ್ಲಿ ಶಿವ ಸಮುದ್ರದಿಂದ ವಿದ್ಯುತ್ ಶಕ್ತಿಯನ್ನ ತೆಗೆಯುವಂತ ಇಡೀ ನಮ್ಮ ಇಡೀ ಭಾರತದಲ್ಲಿ ಇರಲಿಲ್ಲ. ಲೆಕ್ಕಾಕಿ ಅಂತ ಕತ್ತು ಕಾಲ ಇತ್ತು. ಇಡೀ ನಮ್ಮ ಭಾರತ, ಏಷ್ಯಾ ಎಲ್ಲೂ ಕೂಡ ವಿದ್ಯುತ್ ಶಕ್ತಿ ಇರಲಿಲ್ಲ. ಹಂಗೆ ಶಿವ ಸಮುದ್ರ ಹೋಗಿ ನಮ್ಮ ಕನಕಪುರದ ಮೇಲೆ ಹೋಗಿ ಅಲ್ಲಿ ಕೋಲಾರಿಗೆ ಕೊಡ್ತಾ ಇದ್ರು. ಈಗ ನೀವೆಲ್ಲ ನೋಡಿರ್ಬೇಕು, ಕಾಲ್ಕನಹಳ್ಳಿಯಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಇದೆ, ಸ್ಟೇಷನ್, ಅಲ್ಲೊಂದು ಮಧ್ಯ ಸ್ಟೇಷನ್ ಇತ್ತು, ಪಂಪ್ ಹೌಸ್, ಪವರ್ ಹೌಸ್. ಸೊ ಹಂಗೆ ಒಂದು ಇತಿಹಾಸಕ್ಕೆ ಒಂದು ಸಂಸ್ಥೆಗೆ ಸೇರಿದಂತು. ಬಹಳ ಹಿಂದಿಂದ ಕೂಡ ಮಹಾರಾಜರು ಅವತ್ತಿನ ಕಾಲದಲ್ಲಿ ವಿದ್ಯುತ್ ಶಕ್ತಿ ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಮಾಡಲಿಕ್ಕೆ ದಿವಾನರಾದಂತ ವಿಶ್ವೇಶ್ವರರ ಕಾಲದಲ್ಲಿ ಅದಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟು ಇವತ್ತು ನಾವೆಲ್ಲ ಇಷ್ಟು ಬೆಳಕಿಗೆ ನಾವೆಲ್ಲ ಕಾಣ್ಲಿಕ್ಕೆ ಕತ್ಲೆ ಇದ್ದು ಕೂಡ ನಾವು ಇಷ್ಟು ದೊಡ್ಡ ಲೈಟ್ ಗೀಟ್ ಹಾಕ್ಸ್ಕೊಂಡು ನಾವೆಲ್ಲ ಮಕ್ಕಕ್ಕೆ ಪ್ಯಾಂಟು ಶರ್ಟು ಬಣ್ಣ ಹಾಕೊಂಡು ಕಣ್ಣಿಗೆ ಚೆನ್ನಾಗಿ ಕಾಣ್ತಾ ಇದ್ದೀವಿ. ಆ ಕತ್ಲೆಯಲ್ಲಿ ಹಿಂದೆ ಬೇಕಾಗ್ತಿತ್ತು. ಅದಕ್ಕೆ ನಮ್ಮ ಹಿರಿಯರು ಜ್ಯೋತಿ ಹತ್ತಿಸ್ಬೇಕು ಅಂತೇಳಿ ನಮ್ಮ ಸಂಪ್ರದಾಯನ ಮಾಡಿಕೊಟ್ರು. ಅದಕ್ಕೆ ಕತ್ತಲದಿಂದ ಬೆಳಕಿಗೆ ಆಗ್ಬೇಕು ಅಂತೇಳಿ ನಾವು ಜ್ಯೋತಿ ಹಚ್ಚುವಂತ ಸಂಪ್ರದಾಯನ ಇಟ್ಕೊಂಡಿದ್ದೆವು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ.
ಜ್ಞಾನಶಕ್ತಿ ಸ್ವರೂಪ ದೀಪ ಜ್ಯೋತಿ ಪ್ರಕಾಶಕ. ಸೊ ನಮ್ಮೆಲ್ಲರೂ ಕೂಡ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಮಕ್ಕಳು ನೂರಾರು ಮಕ್ಕಳಿದ್ದೀರಿ, ಒಳ್ಳೆ ರ್ಯಾಂಕ್ ಪಡ್ಕೊಂಡಿದ್ದೀರಿ, 90ಕ್ಕಿಂತ ಹೆಚ್ಚು ಪಡೆದಿದ್ದೀರಿ. ತಂದೆ ತಾಯಿಗೆ ಏನಪ್ಪ ಆಸೆ ಅಂತಂದ್ರೆ, ನನ್ನ ಮಕ್ಕಳು ಭವಿಷ್ಯ ಕಾಣಬೇಕು, ಬೆಳೆದು ಹೋಗ್ಬೇಕು, ಆಸೆ ಆಕಾಂಕ್ಷೆ ಕೊನೆ ಏನೇ ಆದ್ರೂ ಕೂಡ ನಿಮ್ಮ ಮಕ್ಕಳಲ್ಲಿ ಒಂದು ಬದುಕನ್ನ ಕಟ್ಕೊಳ್ಬೇಕು, ನಮ್ಗಿನ ಚೆನ್ನಾಗಿ ನಮ್ಮ ಮಕ್ಕಳು ಇರ್ಬೇಕು ಅನ್ನೋದು ಪ್ರತಿಯೊಬ್ಬ ತಂದೆ ತಾಯಿಗೂ ಕೂಡ ಆಸೆ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ಏನು ನಿಮ್ಮ ತಂದೆ ತಾಯಿಂದರು ನಾವು ಕತ್ಲೇರಿದ್ದು ಚಿಂತೆ ಇಲ್ಲ, ನಿಮ್ಮನ್ನು ಬೆಳಕನ್ನ ನೋಡ್ಬೇಕು ಅಂತೇಳಿ ಬಹಳ ಆಸೆ ಪಟ್ಟಿದ್ದಾರೆ. ನಾನು ಎಲ್ಲರಿಗೂ 80 ಜನಕ್ಕೂ ಕತ್ತಿಗೆ ಚಿನ್ನ ಹಾಕಲಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ. ಯಾರು ನಿಮ್ಗೆ ಶುಭ ಅಂತ ಕೋರಿತೀನಲ್ಲ ಮುಖ್ಯಮಂತ್ರಿ, ಅದು ಕೂಡ ಬಹಳ ಪ್ರೀತಿಯಿಂದ ಅಭಿಮಾನದಿಂದ ತೋರಿದ್ದೀನಿ. ಸೊ ಅದಕ್ಕೆ ನಿಮ್ಗೆಲ್ಲ ಒಳ್ಳೇದಾಗ್ಲಿ. ನಾನಂತೂ SLC 283-84 ಮಾಡ್ಬೋದು, ನೀವೆಲ್ಲ 90% ಅವ್ರಿಗೆ ಎಷ್ಟು ನೋಡಿ. ನೀವು ಎಲ್ಲ DK ಶಿವಕುಮಾರ್ ಆಗ್ಬೋದು, ನಮ್ಗೆ ಬಹಳ ಜಲ್ದಿನೇ ಆಗ್ಬೋದು, ನಾವೆಲ್ಲ ಸ್ವಲ್ಪ ಲೇಟಾಗಿ ಆಗಿದ್ವಿ. ಸೊ ಹಂಗೆ ನಿಮ್ಗೆಲ್ಲ ಕೂಡ ದೊಡ್ಡ ಅವಕಾಶಗಳು ಇವತ್ತು ಇದೆ. ಮಕ್ಕಳು ಬೆಳಿಬೇಕು, ಮಕ್ಕಳು ನೀವೆಲ್ಲ ಒಂದು ಗಮನದಲ್ಲಿ ಇಟ್ಕೊಳ್ಬೇಕು. ಈ ರಾಜ್ಯ ನೀವೆಲ್ಲ KPCಲಿ ನಿಮ್ ತಂದೆ ತಾಯಿ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಗೆ ಭಾರತ ಅಲ್ಲ ಈಗ, ಇಲ್ಲ ನಿಮ್ಗೆ ಬೆಂಗಳೂರು ಅಲ್ಲ, ನಿಮ್ಗೆ ಕರ್ನಾಟಕ ಅಲ್ಲ, ನಿಮ್ಗೆ ಕಾಂಪಿಟೇಷನ್ ಇರೋದು ಗ್ಲೋಬಲ್. ವಿಶ್ವ ಬೆಂಗಳೂರನ್ನ ನೋಡ್ತಾ ಇದೆ. ಇಡೀ ಪ್ರಪಂಚದ ಎಲ್ಲ ಜನ ಇವತ್ತು ಬೆಂಗಳೂರು ಕಡೆ, ಕರ್ನಾಟಕ ಕಡೆ ಬರ್ತಾ ಇದೆ. ಯಾಕೆ? ನಮ್ಮಲ್ಲಿ ಆವತ್ತಿನ ಕಾಲದಲ್ಲೇ ಇಂಥ ಒಂದು ಜ್ಞಾನ ಇತ್ತು. ಯಾಕೆ HMT ನಮ್ಮಲ್ಲಿ ಆಯ್ತು, ಯಾಕೆ ISRO ನಮ್ಮಲ್ಲಿ ಆಯ್ತು, ಯಾಕೆ ಟಾಟಾ ಇನ್ಸ್ಟಿಟ್ಯೂಟ್ ನಮ್ಮಲ್ಲಿ ಆಯ್ತು, ಯಾಕೆ ಏರ್ಫೋರ್ಸ್ ನಮ್ಮಲ್ಲಿ ಬಂತು, HAL ಯಾಕೆ ನಮ್ಮಲ್ಲಿ ಬಂತು, BML ಯಾಕೆ ಬಂತು, ಎಲ್ಲ ಲೆಕ್ಕ ಹಾಕೊಂಡ್ರೆ ನಮ್ಮಲ್ಲಿರುವಂತ ಮಕ್ಕಳು ವಿದ್ಯಾಭ್ಯಾಸ ಅವತ್ತಿನ ಕಾಲದಲ್ಲಿ ಇವತ್ತು 25 ಜನರಿಗೆ ನಾವು ಅಭಿನಂದಿಸದೆ ಮಾಡಿದ್ರು. 25 ವರ್ಷಕ್ಕೆ ಆವತ್ತಿನ ಕಾಲದಲ್ಲೇ ಶರಾವತಿ ಯೋಜನೆ ಹೆಂಗೆ ಪ್ರಾರಂಭ ಮಾಡಿದ್ರು, ಅನೇಕ ಹೊಸ ಹೊಸ ವಿಚಾರಗಳನ್ನ ಚಿಂತನೆ ಮಾಡ್ಕೊಂಡು ಬಂದ್ರು. ಜಾರ್ಜ್ ಸಾಹೇಬ್ ಹೇಳ್ತಾ ಇದ್ರು, ನಾವು ಸೌರ ವಿದ್ಯುತ್ ಬಗ್ಗೆ ಮಾತಾಡ್ತಾ ಇದ್ರು ಅವರು. ನಾನು ಪವರ್ ಮಿನಿಸ್ಟರ್ ಆಗಿದ್ದರೆ ನನಗೆಲ್ಲ ಹೇಳಿದ್ರು, ಯಾಕೆ ಇದು ತಗೊಂಡಿದ್ಯಾ, ಇದು ಬಹಳ ಕಷ್ಟ ಇದೆ ಅಂತೇಳಿ. ಕಷ್ಟ ಇದ್ರೆ ಶ್ರಮ ಪಟ್ಟರೆ ಫಲ, ಶ್ರಮ ಪಡಲಿಲ್ಲ ನಾವು ಏನ್ ಫಲ? ಯಾರೋ ಬೈತಾರೆ, ಯಾರೋ ಆಗಲ್ಲ ಅಂತ ಹೇಳ್ತಾರೆ, ಕೊನೆಗೆಲ್ಲ ಎಲ್ಲರೂ ಕೂಡ ರೋಡ್ ಫಸ್ಟ್ ಕ್ಲಾಸ್ ಇದ್ದೇ ಇರ್ತದೆ ಎಲ್ಲರಿಗೂ ಕೂಡ. ಆದ್ರೆ ರೋಡ್ ನ ಕಲ್ಲು ಜಲ್ಲಿನೆಲ್ಲ ತೆಗೆದು ಈಚೆ ಹಾಕಿ ಮುಳುಗಳೆಲ್ಲ ತೆಗೆದುಕೊಂಡು ಕ್ಲೀನ್ ಮಾಡ್ಕೊಂಡು ಹೋಗುತ್ತಾನೆ ರೋಡು. ಹಂಗೆ ನಾವು ಮಾಡಿದಂತ ಒಂದು ಫೌಂಡೇಶನ್ ಏನು ಅವತ್ತಿನ ಕಾಲದಲ್ಲಿ, ಹಿಂದೆ ಸಿದ್ದರಾಮಯ್ಯನವ್ರ ಕಾಲದಲ್ಲಿ 4 ವರ್ಷ ಮಂತ್ರಿಯಾಗಿ ಮಾಡಿದೆ, ಅದು ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿಯಾಗುವಂತ ಕೆಲಸ. ವಿಶೇಷವಾಗಿ ನಾವೆಲ್ಲ ಸೋಲಾರ್ ಅವತ್ತಿನ ಕಾಲದಲ್ಲಿ, ನಾನು ಪಾವಗಡದಲ್ಲಿ ಒಬ್ಬ ರೈತನ ಜಮೀನು ಕೂಡ ನಾನು ಅಕ್ವಿಷನ್ ಮಾಡಲಿಲ್ಲ. ಬಹಳ ಜನ ಟೀಕೆ ಮಾಡ್ತಾ ಇರ್ತಾರೆ ಅಕ್ವಿಷನ್ ಮಾಡಕ್ಕೆ. ನಾನ್ ಮಾಡಕ್ ಹೋಗ್ಲಿಲ್ಲ, 13,000 ಎಕರೆ ನಾನು ಮಾಡಕ್ ಹೋಗ್ಲಿಲ್ಲ. ರೈತನ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡು ಅವನ ಭೂಮಿ ಬೆಲೆ ಬರೀ 40,000 ರೂಪಾಯಿ 45,000 ರೂಪಾಯಿ ಇತ್ತು. ಅವನಿಗೆ ತಿಂಗಳಲ್ಲಿ ಒಂದು 18, 20, 25,000 ರೂಪಾಯಿ ಕೊಟ್ಬಿಟ್ಟು ಅವನು ಇಟ್ಕೊಂಡು 25 ವರ್ಷಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡು 2,400 ಮೆಗಾವಾಟ್ ಉತ್ಪಾದನೆ ಮಾಡಿದೀವಿ ಅಂತಂದ್ರೆ ಇಡೀ ಪ್ರಪಂಚದಲ್ಲೇ ಒಂದು ದೊಡ್ಡ ಮಾತು. ನಾನು ಜಾರ್ಜ್ ಇಬ್ರು ಓದೋ, ಹೊಸದಾಗಿ ಅವ್ರ ಮಂತ್ರಿ ಆದಾಗ ನಾನು ಜಾರ್ಜ್, ನಮ್ಮ ಆಫೀಸರ್ ಗುಪ್ತಾ ಅವರೆಲ್ಲ ನಾವೆಲ್ಲ ಓದೋ. ಇನ್ನೊಂದು 10,000 ಎಕರೆ ತಗೊಳ್ಳಿ ಸರ್ ಅಂತ ಪಾಪ ರೈತರೆಲ್ಲ ಮುಂದಕ್ಕೆ ಬಂದಿದ್ರು. ಈಗ ಅದಕ್ಕೂ ಕೂಡ ಒಂದು ಹೊಸ ರೂಪವನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಹಂಗೆ ಇವತ್ತು ನೀವು ಬೆಳಕು ರಾಜ್ಯಕ್ಕೆ ಕೊಡ್ತಾ ಇದ್ದೀರಿ. 1,61,00,000 ಜನರಿಗೆ ಕುಟುಂಬಕ್ಕೆ ನೇರವಾಗಿ ಉಚಿತ 200 ಯೂನಿಟ್ ವರೆಗೂ ಕೂಡ ಉಚಿತವಾದಂತ ವಿದ್ಯುತ್ ಶಕ್ತಿ ಕೊಡುವಂತ ಭಾಗ್ಯ ಇವತ್ತು ನಿಮಗೆ ಸಿಕ್ಕಿದೆ. ನಾವು ತೆಗೆದುಕೊಂಡಂತ ಒಂದು ತೀರ್ಮಾನ ಇದೆಯಲ್ಲ, ಆ ತೀರ್ಮಾನ ಹಣ ಹೋಗ್ತಾ ಇರ್ಬೋದು ನಿಜ, ಬೇರೆಯವ್ರ ಮೇಲೆ ನಾವು ಅದನ್ನ ಹೇರ್ತಾ ಇರ್ಬೋದು, ಮಾಡ್ತಾ ಇರ್ಬೋದು. 20,000 ಕೋಟಿ ರೂಪಾಯಿ ಇವತ್ತು ರೈತರಿಗೆ IP ಸೆಟ್ ನ ಫ್ರೀ ಕರೆಂಟ್ ಅನ್ನ ನಾವು ಕೊಡ್ತಾ ಇದ್ದೇವೆ. 20,000 ಕೋಟಿ, ಇದು 10,000 ಕೋಟಿ. ಈ ರೀತಿ ಸುಮಾರು 30,000 ಕೋಟಿ ರೂಪಾಯಿ ಅಷ್ಟು ವಿವಿಧ ರೀತಿಯಲ್ಲಿ ಜನರಿಗೆ ಸಹಾಯವನ್ನ ನಾವು ಮಾಡುವಂತ ಕೆಲಸ ಇವತ್ತು ನಿಮ್ಮ ಇಲಾಖೆ ಇವತ್ತು ಪ್ರತಿಯೊಂದು ಕೂಡ ನೀವು ಕರೆಂಟ್ ಕೊಟ್ಟರೆ ಮಿಕ್ಕಿದವರೆಲ್ಲ ಡಿಸ್ಟ್ರಿಬ್ಯೂಟ್ ಕೊಡೋನು, ಮನೆಗೆ ಪ್ಲಗ್ ಹಾಕೋನು, ಲೈನ್ ಎಳೆಯೋನು ಎಲ್ಲ ಕೂಡ. ಅದಕ್ಕೆ ಲೈನ್ ಮೆನ್ಗೂ ಕೂಡ ಅವನಿಗೂ ಗೌರವ ಇರಲಿ ಅಂತ ಹೇಳಿ ಲೈನ್ ಮೆನ್ ಬೇಡ ಅಂತ ಹೇಳಿ ನಾನು ಹಿಂದೆ ಮಂತ್ರಿ ಆಗಿದ್ದಾಗ ಅವನ ಪವರ್ ಮೆನ್ ಅಂತ ಕರೆದೆ. ಸೊ ಪವರ್ ಮೆನ್ ಅಂತ ಕರೆದೆ, ಇಲ್ಲಿ ಪವರ್ ಸ್ವಲ್ಪ ಇದೆ ಅಂತೇಳಿ. ಎಷ್ಟೋ ಕಡೆ MLA ಗಳ ಹತ್ರ MLA ನಂಬರು ನಮ್ಮ
ರೈತರ ಹತ್ರ ಆಗ್ಲಿ ನಮ್ಮ ಲೀಡರ್ಗಳ ಹತ್ರ ಇರುವುದಿಲ್ಲ. ಆದ್ರೆ ಲೈನ್ ಮ್ಯಾನ್ ಇದು ಫೋನ್ ನಂಬರು ಅಲ್ಲಿ ಲೋಕಲ್ ಇಂಜಿನಿಯರ್ ನಂಬರ್ ಮಾತ್ರ ಎಲ್ಲರೂ ಫೋನ್ ಮಾಡಿಕೊಂಡಿರ್ತಾರೆ ಅಂತ ಒಂದು ಸಂಪರ್ಕ ಇವತ್ತು ಇರ್ತದೆ. ಅಂದ್ರೆ ಅಷ್ಟು ಸಂಪರ್ಕ ಜನರ ಬದುಕಿನಲ್ಲಿ ತಾವೆಲ್ಲ ಕೂಡ ಇದ್ದೀರಿ. ಅದರಿಂದ ದೀಪ ಎಂದರೆ ಶಾಂತಿ, ದೀಪ ಎಂದರೆ ಅಭಿವೃದ್ಧಿ, ದೀಪ ಎಂದರೆ ಬೆಳಕು, ದೀಪ ಎಂದರೆ ಆರೋಗ್ಯ, ಅದರಿಂದ ದೀಪ ಎಂದರೆ ಸಂಪತ್ತು. ಹಂಗೆ ಇವತ್ತು ಎಲ್ಲ ಕೂಡ ದೀಪ ನಿಮ್ಮಿಂದ ಕೂಡ ಬರ್ತದೆ. ಸೊ ಅದರಿಂದ ಮನುಷ್ಯನಿಗೆ ದೀಪ ಇಲ್ಲ ಅಂದ್ರೆ, ಬೆಳಕಿಲ್ಲ ಅಂದ್ರೆ ನಾವ್ ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೀವು ಕಷ್ಟಪಟ್ಟು ನೀವು ಕೆಲಸ ನಾವು ಮಾಡ್ತಾ ಇದ್ರಿ. ಇವತ್ತು ನಮ್ಮ ವೀರೇಂದ್ರ ಅವ್ರು ಹೇಳ್ತಾ ಇದ್ರು, ನನಗೊಂದು 2 ನಿಮಿಷ ಮಾತುಕೊಡಿ ಸರ್ ಅಂತಂದ್ರೆ. ಯಾಕೆ ಅಂತ ಅವ್ರು ನೆನ್ಸ್ಕೊತಾ ಇದ್ದ, ನೀವು ಮಂತ್ರಿ ಆಗಿದ್ದಾಗ ನಮ್ಗೆ ಪೇ ರಿವಿಷನ್ ಮಾಡ್ಕೊಟ್ಟಿ ಸ್ವಾಮಿ, ನಮ್ ಸಂಬಳ 1ರಿಂದ ಹಿಡಿದು 3 ಹೆಚ್ಚಿಗೆ ಆಗೋಯ್ತು ಅಂತ ಹೇಳಿ ಪಾಪ ಉಪಕಾರ ಸ್ಮರಣೆ ನಾನು ನೆನ್ಸ್ಕೊಳ್ತಾ ಇದ್ದ ಇರ್ಲಿ ಅಂತ ಹೇಳಿದೆ. ಸೊ ಹಂಗೆ ಇವತ್ತು 57 ವರ್ಷ ಆಯ್ತು ಈ ಸಂಸ್ಥೆ. ಅದನ್ನ ತಾವೆಲ್ಲ ಸ್ಮರಿಸ್ಕೊಂಡು ಕುಟುಂಬ ಸಮೇತ ಎಲ್ಲ ಬಂದಿದ್ದೀನಿ. ನನಗಂತೂ ಟೈಮ್ ಇಲ್ಲ, ಆಕ್ಚುಲಿ ನಾನು ಡೆಲ್ಲಿಗೆ ಹೋಗ್ಬೇಕಾಗಿತ್ತು ಇವತ್ತು ಈಗ. ಆದ್ರೆ ನಿಮ್ಗೆ ಮಾತು ಕೊಟ್ಬಿಟ್ಟಿದ್ದೆ ಬರ್ತೀನಿ ಅಂತ. ಬೆಳಗ್ಗೆ 8 ಗಂಟೆಗೆ ನಾನು ಸಿದ್ದರಾಮಯ್ಯನವರು ಹೋಗ್ತಾ ಇದ್ದೀವಿ. ಸಂಪುಟ ಪುನರ್ರಚನೆ ಹೊಸದಾಗಿ ಎಕ್ಸ್ಪ್ಯಾಂಡ್ ಮಾಡಬೇಕಾಗಿದೆ, ಬಹಳ ಲೇಟ್ ಆಗೋಯ್ತು. ಸೊ ಹಂಗೆ ನಾವೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನೀವು ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀವಿ. ನಾವು ನೀವೆಲ್ಲ ಸೇರಿ ಮಾಡಿದ್ರೆ ಮಾತ್ರ ಏನಾದ್ರು ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಆದ್ರೆ ನಿಮ್ಮ ಸಾಮರ್ಥ್ಯ, ತ್ಯಾಗ ಖಂಡಿತ ಕರ್ನಾಟಕ ಸರ್ಕಾರ. ನೀವು ನಿಮ್ಮ ಕುಟುಂಬಕ್ಕೆ ಸಹಾಯ ಮಾಡ್ತಾ ಇದ್ದೀನಿ, ನನ್ನ ಕುಟುಂಬಕ್ಕೋಸ್ಕರ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಯಾರಿಗೂ ಭಾವನೆ ಬೇಡ. ಎಲ್ಲ ನನ್ನ ಸೋದರಿಗೆ, ನಿಮ್ಮ ಮನೆ ಯಜಮಾನಗಳೆಲ್ಲ ಕೂಡ ಶ್ರಮ ಪಡ್ತಾರೆ. ಅವ್ರು ಹೇಳ್ದಂಗೆ ಇದು ಶರಾವತಿಲಿ ಸುಟ್ಟೋದಾಗ ಕೇವಲ 28 ದಿನದಲ್ಲಿ 3 ಇದನ್ನ ನಾವು ರಿಪೇರಿ ಮಾಡಿಸ್ತೇವೆ. ಬೇಕಾದಷ್ಟು ತೊಂದರೆಗಳೆಲ್ಲ ಕೂಡ ಆಗಿದೆ. ಯಾಕಂದ್ರೆ ನಮ್ಮ ಬಿಜೆಪಿ ಫ್ರೆಂಡ್ಸ್ ಮುಂದುವರ್ಸ್ಬೋದಾಯ್ತು, ಏನೋ ಒಂದಷ್ಟು ಆಡ್ ಮಾಡ್ಬೋದಾಯ್ತು. ಪಾಪ ಮೇಲ್ಗಡೆನೂ ಅವ್ರ ಗೌರ್ಮೆಂಟ್ ಇತ್ತು, ಕೆಳಗಡೆ ಗೌರ್ಮೆಂಟ್ ಇತ್ತು, ಡಬಲ್ ಇಂಜಿನ್ ಗೌರ್ಮೆಂಟ್ ಇತ್ತು. ಡಬಲ್ ಇಂಜಿನ್ ಇದ್ರು ಕೂಡ ಇಂಜಿನ್ ಯಾಕೋ ಸರಿಯಾಗಿ ಸ್ಟಾರ್ಟ್ ಆಗಲಿಲ್ಲ. ಅದಕ್ಕೆ ಜನ ತೀರ್ಮಾನ ಮಾಡಿ ಇವ್ರೇನ್ ಸರಿ ಇಲ್ಲ, ಇವರೇ ಸರಿ, DK ಸಿದ್ದರಾಮಯ್ಯನೇ ಸರಿ ಅಂತ ಅಂದ್ಕೊಂಡು ನನ್ನ ತಂದೆ ಕುಂಡಿಸಿ ಈಗ ನಿಮ್ ಮುಂದೆ ನಿಲ್ಸ್ಬಿಟ್ಟಿದ್ದಾರೆ. ಈಗ ನಿಮ್ ಮುಂದೆ ಅದನ್ನ ಗಾಡಿ ಹೇಳ್ಕೊಂಡು ಹೋಗ್ಬೇಕಲ್ಲ, ಮತ್ತೆ ಗಾಡಿ ಹೇಳ್ಕೊಂಡು ಹೋಗ್ಬೇಕಲ್ಲ. ಅದಕ್ಕೆ ಗಾಡಿ ಈಗ ಆಯ್ತಪ್ಪ. ನಾ ಇದ್ದಾಗ ಈಗ ಬಿಡದಿ ಶುರು ಮಾಡಿಸಿದೆ. ಈಗ ತಾನೇ ನಾವು ಇಲ್ಲಿ ನೋಡಿದ್ರಲ್ಲ, ವೇಸ್ಟ್ ಬಸ್ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್, ಏನಮ್ಮ ಬಿಲ್ಡಿಂಗ್ ಹೆಸರು? ಹಿಂದಿನ ಭವನ. ಯಾರು ಹಂಗೇನು ಕಟ್ಟಿದ್ರು, ಅವ್ನು ಬಿಲ್ಡಿಂಗ್ ಕಟ್ಟಿದ್ರ? ಯಾವುದು ಇರ್ಲಿಲ್ಲ. ಇದು ಬೆಸ್ಕಾಮಲ್ಲೂ ಕಟ್ತಾವ್. ಹಂಗೆ ಈ ಶರಾವತಿಗೆ ಏನು ನಾವು ಪಂಪ್ ಸ್ಟೋರೇಜ್ ಅಂತ ಮಾಡ್ತಾ ಇದ್ವಿ. ನಾನೇ ಹೋಗಿ ಆ ಕುಮಾರ್ ನಾಯಕ್ ಎಂಬುದಿದ್ದಾಗ ಸರ್ ನಿಮ್ಮ ಆಫೀಸರ್ಸ್ ಕರ್ಕೊಂಡೋಗಿ ನಾನೇ ರಿಪೋರ್ಟ್ ಮಾಡಬೇಕು ಅಂತ ಹೇಳಿ ಕೊಟ್ಟೆ. ಪರ್ಮಿಷನ್ ಕೊಟ್ಟು, ಕೆಲವು ಪ್ರೈವೇಟ್ ಅವ್ರಿಗೂ ಪರ್ಮಿಷನ್ ಕೊಟ್ಟು, ಕೆಲವು ಪ್ರೈವೇಟ್ ಅವ್ರಿಗೆ ಮಾಡಕ್ಕೆ ಹೊರಟಿದ್ದಾರೆ. ನಮ್ಮನ್ನು ನೋಡ್ಬಿಟ್ಟು ನಾವು ಮಾಡಕ್ ಹೊರಟಿದೀವಿ ಅಂತ ಆಂಧ್ರವ್ರು ನಮ್ಗಿನ ಮುಂಚಿದಾಗ ಅದನ್ನ ರೆಡಿ ಮಾಡ್ತಿದ್ದಾರೆ. ಇವತ್ತು ಡೆಲ್ಲಿಲಿ ಬೇಕಾದಷ್ಟು ಅವಕಾಶ ಇತ್ತು ಪಾಪ ನಮ್ಮ ಬಿಜೆಪಿ ಫ್ರೆಂಡ್ಸ್ಗೆ. ಪಾಪ ಅವ್ರಿಗೆ ಯಾಕೋ ಮಾಡಕ್ ಆಗ್ಲಿಲ್ಲ ಅಂತ ನಾನು ಹೇಳಿದ್ದೇನೆ. ಆದ್ರೆ ಈಗ ನಾವು ಅದನ್ನು ಮುಂದುವರಿಸ್ತಾ ಇದ್ದೀವಿ. ನಮ್ಮ ಕೈಯಲ್ಲಿ ಏನೇ ಅಬ್ಜೆಕ್ಷನ್ಸ್ ಬರಲಿ, ಮತ್ತೊಂದು ಏನೇ ಬರಲಿ ನಾವು ಮಾಡ್ಬೇಕು. ಯಾಕಂದ್ರೆ ಶ್ರಮ ಇಲ್ಲ ಅಂದ್ರೆ ಯಾವ ಸಾಧನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಸಂಕಲ್ಪ ಮಾಡಲಿಲ್ಲ ಅಂದ್ರೆ ಯಾವ ಸಾಧನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಈಗ ಗ್ಯಾಸ್ ಸ್ಟೇಷನ್ 340 ಮೆಗಾವಾಟ್ ಅವತ್ತಿನ ಕಾಲದಲ್ಲಿ ನಾನು ತೀರ್ಮಾನ ಮಾಡಿದಾಗ ಈಗ ರೀಸೆಂಟ್ ಆಗಿ ನಾನೇ ನಾನು ಜಾರ್ಜ್ ಸಿದ್ದರಾಮಯ್ಯ ಹೋಗಿ ಉದ್ಘಾಟನೆ ಮಾಡೋದನ್ನ ಯಲಹಂಕದಲ್ಲಿ. ಬೇಕಾದಷ್ಟು ಜನ ಆಗ ಇಲ್ಲ, ಇಲ್ಲಿ ಬೆಂಗಳೂರು ಸಿಟಿ ಮಾಡಕ್ಕಾಗಲ್ಲ, ಅದು ಇದಂತೆಲ್ಲ ಅಬ್ಜೆಕ್ಷನ್ ಮಾಡೋದು. ಅದೆಲ್ಲ ಲೆಕ್ಕಕ್ಕೆ ಇಡಕ್ಕೆ ಹೋಗಿಲ್ಲ. ಏನಾದ್ರು ಬೆಂಗಳೂರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಈ ಗ್ಯಾಸ್ ಸ್ಟವ್ ಹೊಸಂಗೆ 2 ನಿಮಿಷದಲ್ಲಿ 1 ನಿಮಿಷದಲ್ಲಿ ಬೆಂಗಳೂರಿಗೆ ಕರೆಂಟ್ 340 ಮೆಗಾವ್ಯಾಟ್ ಕರೆಂಟ್ ಕೊಡುವಂತ ಅವಕಾಶ ಇವತ್ತು ನಮ್ಮ ರಾಜ್ಯದಲ್ಲಿ ಆ ಗ್ಯಾಸ್ ಸ್ಟೇಷನ್ ಇಂದ ಇವತ್ತು ಇದೆ. ಹಂಗೆ ಏನಾದ್ರು ಒಂದು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ಬೇಕಲ್ಲ. ಈಗ ವಿಶ್ವೇಶ್ವರ ನೆನೆಸ್ಕೊಳ್ತಾ ಇದ್ದೀವಿ, ಈಗ ಮಹಾರಾಜರ ಫೋಟೋ ನೀವು ತೋರಿಸ್ತಾ ಇದ್ರಿ. ಹಂಗೆ ಏನಾದ್ರು ಒಂದು ಯಾರು ಸಾಕ್ಷಿ ಗುಡ್ಡೆ ಬಿಟ್ಟು ಹೋದ್ರು ಅಂತ ನಾವ್ಯಾರು ಪರ್ಮನೆಂಟ್ ಆಗಿ ಇರೋಕೆ ಸಾಧ್ಯ ಇಲ್ಲ. ನಾನು ಇರಲ್ಲ, ಜಾತಿ ಇರಲ್ಲ, ನೀವು ಇರಲ್ಲ. ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನು ಒಂದು ಸಾಧನೆ ಮಾಡಿದೀವಿ, ಒಂದು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗಿದ್ದೀವಿ, ಅದು ಬಹಳ ಮುಖ್ಯ. ಅದಕ್ಕೆ ಇವತ್ತು ಇಂಥ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ಕಾಲದಲ್ಲಿ, ನಿಮ್ಮ ಕಾಲದಲ್ಲಿ ನೀವು ಕೂಡ ಈ ರಾಜ್ಯಕ್ಕೆ ನೀವೆಲ್ಲ ಕೂಡ, ನಾನು ಬರೀ ಎಂಪ್ಲಾಯಿ, KPC ಎಂಪ್ಲಾಯಿ ಅನ್ನೋ ಕೆಲಸಕ್ಕೆ ನೀವು ತಲೆಯಲ್ಲಿ ಯೋಚನೆ ಬಿಟ್ಬಿಡಿ. ನಿಮ್ಮ ಮಕ್ಕಳಿಗೂ ಆ ತಲೆ ಯೋಚನೆ, ನಮ್ಮಪ್ಪರೆಲ್ಲ KPC ಒಂದು ನೌಕರ ಅಂತಲ್ಲ. ಯು ಆರ್ ಸರ್ವಿಂಗ್ ದಿ ನೇಷನ್, ಯು ಆರ್ ಸರ್ವಿಂಗ್ ದಿ ಕಂಟ್ರಿ, ಯು ಆರ್ ಸರ್ವಿಂಗ್ ದಿ ಸ್ಟೇಟ್. ಇದು ಒಂದು 10 ರಾತ್ರಿ ನೀವು ಕೆಲಸನ ನೀವು ಮಾಡ್ಕೊಂಡು ನೀವು ಹೋಗ್ತಾ ಇದ್ದೀರಿ.
ಅದರಿಂದ ಇವತ್ತು ಬೇರೆ ರಾಜ್ಯದಲ್ಲಿ ಕೂಡ ನಮ್ಮ ರಾಜ್ಯದಲ್ಲಿ ಬೇಕಾದಷ್ಟು ವ್ಯತ್ಯಾಸ ಇದೆ. ಬಹಳ ವಿಶಾಲವಾದಂತ 250 ಇಂಜಿನಿಯರಿಂಗ್ ಕಾಲೇಜ್ ಇದೆ. ವರ್ಷಕ್ಕೆ 1 ಲಕ್ಷಕ್ಕೂ ಹೆಚ್ಚು ಜನ ಇಂಜಿನಿಯರ್ಗಳನ್ನ ತಯಾರು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ KBC ಪವರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸಕ್ಕೆ ಸಿಬ್ಬಂದಿಯವರಿಗೆ ಬಹುಶಃ ಬೇರೆ ಸೆಕ್ರೆಟರಿ ಸಿಬ್ಬಂದಿಗಿಂತ ಜಾಸ್ತಿ ಸಂಬಳ ನಾವು ಕೊಡ್ತಾ ಇದೀವಿ. ನನ್ಗೆ ಗೊತ್ತಿದೆ, ಬೇರೆ ಕಡೆಗೂ ನಮ್ಮ ಕಡೆಗೂ ಈಗ KPDC ಎಲ್ಲ ಎಂಪ್ಲಾಯೀಸ್ಗೆ ನಾವು ಮ್ಯಾನೇಜ್ಮೆಂಟ್ ಅಲ್ಲಿ ಇಟ್ಕೊಂಡಿದ್ದೀವಿ, ಬೇರೆ ಎಲ್ಲೂ ಇಲ್ಲ. ನಮ್ಮ ಎಂಪ್ಲಾಯೀಸ್ ಮ್ಯಾನೇಜ್ಮೆಂಟ್ ಕೂಡ ನಮ್ಮ ಅಲ್ಲಿ ಕೂತ್ಕೊಂಡು ನಮ್ಮ ಅನೇಕ ತೀರ್ಮಾನಗಳನ್ನ ತೆಗೆದುಕೊಂಡು, ಈಗ ಜಾರ್ಜ್ ಅವ್ರ ಚೇರ್ಮನ್ ಇದ್ದಾರೆ, ಏನೇ ತೀರ್ಮಾನ ಆಗ್ಬೇಕಾದ್ರೆ ಅವರು ಕೂಡ ಭಾಗಿಯಾಗಿರ್ತಾರೆ. ಸೊ ಹಂಗೆ ಇವತ್ತು ಬೇರೆ ಎಲ್ಲೂ ಕೂಡ ಆ ವ್ಯವಸ್ಥೆ ಇಲ್ಲ. ಆವತ್ತಿನ ಕಾಲದಲ್ಲಿ ಇಂದಿರಾ ಗಾಂಧಿ ಅವರು ಆ ಸಂದರ್ಭದಲ್ಲಿ ಇದಕ್ಕೊಂದು ಹೊಸ ರೂಪ ಕೊಡಬೇಕು ಅಂತ ಹೇಳಿ ನಮ್ಮ ಎಂಪ್ಲಾಯೀಸ್ ಅವ್ರಿಗೂ ಶಕ್ತಿ ಕೊಡಬೇಕು, ಅವ್ರನ್ನೂ ಮ್ಯಾನೇಜ್ಮೆಂಟ್ ಭಾಗಿಯಾಗಬೇಕು ಅಂತ ತೀರ್ಮಾನ ಮಾಡಿದ್ದು ಶ್ರೀಮತಿ ಇಂದಿರಾ ಗಾಂಧಿ ಅವರು. ಯಾರಿಗಿದೆ ಅಂತ ಆಲೋಚನೆ, ಯಾರಿಗಿದೆ ಅಂತ ವಿಚಾರ, ಇದನ್ನ ತಾವು ತಿಳ್ಕೊಂಡು ಈ ಸಂದರ್ಭದಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಮುಂದಕ್ಕೆ ಅನೇಕ ವಿಚಾರಗಳನ್ನ ನಾವು ಗಮನದಲ್ಲಿಟ್ಕೊಂಡಿದ್ದೇವೆ. ಇಡೀ ದೇಶದ ಜನ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದ ಜನ ಕರ್ನಾಟಕ ರಾಜ್ಯದಲ್ಲಿ ಬಂಡವಾಳ ಹಾಕ್ಬೇಕು, ಇಲ್ಲಿ ಉತ್ಪಾದನೆಗಳು ಮಾಡಬೇಕು, ಏರೋಸ್ಪೇಸ್ ಇಲ್ಲಿ ಬರಬೇಕು, ಇನ್ನ ಹೊಸ ಹೊಸ ವಿಚಾರಗಳು ಬರಬೇಕು ಅಂತೇಳಿ ಇವತ್ತು ನಮ್ಮ ಬೆಂಗಳೂರು ಕಡೆ ನೋಡ್ತಾ ಇದ್ದಾರೆ. ಯಾಕೆ ಇವತ್ತು ಇಂತ ಏನು 90% ಮಕ್ಕಳು ಇದಾರಲ್ಲ, ಈ ಮಕ್ಕಳು ವಿದೇಶದಲ್ಲಿ ಇವ್ರಿಗೆ ಒಂದಕ್ಕೆ 5 ಕೊಡ್ಬೇಕು, ಇಲ್ಲೇ ಬೆಂಗಳೂರಲ್ಲಿ ಬಂದು ಇವ್ರ ಕೈಲಿ ಕೆಲಸ ತೆಗೆದುಕೊಂಡು ಅವ್ರಕ್ಕಿನ್ನ ಜಾಸ್ತಿ ತಲೆ ಇದೆ. ಅಲ್ಲಿ ನೀವು ನಾಸಾಗ್ ಹೋಗಿ, ಇನ್ನೊಂದ್ ಕಡೆ ಹೋಗಿ, ಸಿಲಿಕಾನ್ ವ್ಯಾಲಿಗೆ ಹೋಗಿ, ಕ್ಯಾಲಿಫೋರ್ನಿಯಾಗ ಹೋಗಿ, ಎಲ್ಲಿಗೂ ಹೋಗಿ, ಎಲ್ಲಿ ಹೋದ್ರು ಕೂಡ ಬೆಂಗಳೂರು ಹುಡುಗರೆ ಅಲ್ಲೂ ಕೆಲಸ ಮಾಡ್ತಾ ಇರೋದು. ಅದಕ್ಕೆ ಇವತ್ತು ನೀವು ಏನೀಗ ನಮ್ಮ ಕ್ಯಾಲಿಫೋರ್ನಿಯಲ್ಲಿ 14 ಲಕ್ಷ 14 ಲಕ್ಷ ಇಂಜಿನಿಯರ್ಸ್ ಕೆಲಸ ಮಾಡ್ತಾರೆ. ಆದ್ರೆ ಬೆಂಗಳೂರಲ್ಲಿ IT ಇಂಜಿನಿಯರ್ಸ್ ಬೆಂಗಳೂರಲ್ಲಿ ಎಷ್ಟಿದ್ದಾರೆ ಗೊತ್ತಾ? 26 ಲಕ್ಷ ಬರೀ ಬೆಂಗಳೂರಲ್ಲೇ ಇಂಜಿನಿಯರ್ಸ್ ಗಳನ್ನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 2 ಲಕ್ಷ ಫಾರಿನ್ ಪಾಸ್ಪೋರ್ಟ್ ಬೆಂಗಳೂರಲ್ಲಿದೆ. ಅಂದ್ರೆ ಅಷ್ಟು ವಿದ್ಯಾವಂತರು ಬುದ್ಧಿವಂತರು ಕೂಡ ಇವತ್ತು ಇಲ್ಲಿದ್ದಾರೆ. ಆದ್ರಿಂದ ನೀವೆಲ್ಲ ಗುಂಪಿನಲ್ಲಿ ಸೇರ್ಕೊಳ್ಳಿ, ನಿಮ್ಮ ಬದುಕು ಒಳ್ಳೇದಾಗ್ರಿ. ಸೊ ಅದರಿಂದ ಇವತ್ತು ಜಾರ್ಜ್ ಅವರು ಬಹಳ ಪ್ರಾಮಾಣಿಕತೆಯಿಂದ ಶಕ್ತಿ ಮೀರಿ ನಿಮ್ಮಲ್ಲಿ ಅನೇಕ ಕೆಲಸಗಳನ್ನ ಅವರು ಮಂತ್ರಿ ಆದ್ಮೇಲೆ ಅನೇಕ ಯೋಜನೆಗಳನ್ನ ಇವತ್ತು ಕುಸುಮಂತ ಯೋಜನೆ ನಾವು ಮಾಡ್ತೀವಿ. ಅದು ನಾನು ಸ್ವರೂಪ ಫೌಂಡೇಶನ್ ಆಗೋದಕ್ಕೆ ಅದನ್ನೊಂದು ಹೊಸ ಹೆಸರು ಕುಸುಮಂತ ಕೊಟ್ಟಿದ್ದಾರೆ. ನಾನೇ 4-5 ವರ್ಷದಿಂದ ನಾನು ಮಂತ್ರಿ ಆಗಿದ್ದಾಗ ಆ ಯೋಜನೆಗೆ ಒಂದು ರೂಪ ಕೊಟ್ಟು ನಾನು ಮಾಡಿದ್ದೆ. ಇವತ್ತು ಜಾರ್ಜ್ ಅವರು ಬಹಳ ಯಶಸ್ವಿಯಾಗಿ ಕಳೆದ 3 ವರ್ಷದಿಂದ ಬಹಳ ಶ್ರಮ ಪಟ್ಟು ಇವತ್ತು ನಾವು ಸರ್ಕಾರದಿಂದ ಬೇಕಾದಷ್ಟು ಹಣ ಕೊಡಬೇಕಾದ್ರೆ ಬೇಕಾದಷ್ಟು ಬಾಕಿ ಇದೆ, ಆದ್ರೂ ಕೂಡ ಮ್ಯಾನೇಜ್ಮೆಂಟ್ ಮಾಡಿ ಎಲ್ಲ ರೈತರ ಬದುಕಿಗೆ ಮತ್ತು ಎಲ್ಲರೂ ಕೂಡ ರಾಜ್ಯಕ್ಕೆ ಒಂದು ಉತ್ತಮವಾದಂತ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟೇ ಶ್ರಮ ಇರಲಿ, ಅವರಲ್ಲಿ ಇರುವಂತಹ ಪರಿಶ್ರಮ, ಒಂದು ನಾಯಕತ್ವದ ಗುಣ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಳ್ಬೇಕು ಅಂತೇಳಿ ಹಗಲು ರಾತ್ರಿ ಇವತ್ತು ದುಡಿತಾ ಇದ್ದಾರೆ. ನಿಮ್ಮೊಂದು ಇಲಾಖೆಗೆ, ಒಂದು ಹಿಂದಿನ ಇಲಾಖೆಗೆ ಒಂದು ಹೊಸ ರೂಪ ಕೊಡ್ತಾ ಇದ್ದಾರೆ. ಈಗ ನಾನು ಕೂಡ ನನ್ನ ಕಾಲದಲ್ಲಿ ಮುಂದಕ್ಕೆ ಟೂರಿಸಂ ಅವ್ರಿಗೂ ಒಂದು ಹವ್ಯಾಸ ಇದೆ, ಟೂರಿಸಂ ಬೆಳಿಬೇಕು ಅಂತೇಳಿ, ಉದ್ಯೋಗ ಸೃಷ್ಟಿ ಮಾಡಬೇಕು, ಕರ್ನಾಟಕ ರಾಜ್ಯಕ್ಕೆ ಒಂದು ಹೊಸ ರೂಪ ಕೊಡಬೇಕು ಅಂತಿದೆ. ಇದನ್ನು ಕೂಡ ನಾನು ಅನೇಕ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದೇನೆ. ಆ ಜವಾಬ್ದಾರಿ ಕೂಡ ಇವತ್ತು ನಮ್ಮ ಕಾಲದಲ್ಲಿದೆ. ಸೊ ಅದರಿಂದ ಸೇರಿ ನಾವು ನೀವೆಲ್ಲ ಸೇರಿ ಒಂದು ಕುಟುಂಬ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಟೀಮ್ ಕರ್ನಾಟಕ. ನೀವೇನು ಬರೀ ನೀವು ನೌಕರು, ನಾನು ಸಿಬ್ಬಂದಿ, ನೀವು ತಿಳ್ಕೊಳಕ್ ಹೋಗ್ಬಿಡಿ. ನಾವು ಮೇಲ್ಗಡೆ ಕೂತಿರ್ಬೋದು, ನೀವು ಕೇಳ್ಬೋದು. ವಿ ಆಲ್ ಆರ್ ಒನ್, ಯುನೈಟೆಡ್ ವಿ ಸ್ಟ್ಯಾಂಡ್, ಯುನೈಟೆಡ್ ವಿ ಸ್ಟ್ಯಾಂಡ್. ಒಂದಿನ ರತನ್ ಟಾಟಾ ಹೋಗಿದ್ದೆ ನಾನು, SM ಕೃಷ್ಣ ಅವ್ರು ಕಳಿಸಿದ್ರು ಏರ್ಪೋರ್ಟ್ ಟೈಮಲ್ಲಿ. ಅವ್ರು ಹೇಳ್ತಿದ್ರು, DK, ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್, ವಾಕ್ ಅಲೋನ್. If you want to walk far, walk together. So let us all walk together to make Karnataka proud. So ಇವತ್ತು 25 ವರ್ಷ ಆಗಿದೆ, 57 ವರ್ಷ ಆಗಿದೆ. ಆ ಸಂಭ್ರಮದಲ್ಲಿ ಕೆಲವರು ಕೂಡ 25 ವರ್ಷ ಸೇವೆ ಮಾಡೋದು ಅಭಿನಂದಿಸಿದ್ದೀವಿ. ಇನ್ನೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಯಾರು ದುಡಿತಾ ಇದ್ದೀರಿ, ಒಳ್ಳೆ ಬದುಕನ್ನ ಕಟ್ಕೊಳ್ಳಿ. ಈ ಸರ್ಕಾರ ನಿಮ್ ಜೊತೆ ಇದೆ. ನಾನು ಯಾವಾಗಲೂ ಕೂಡ ಎಲ್ಲೋದು ಕೂಡ ನಮ್ಮ ಲೈನ್ ಮ್ಯಾನ್ಗಳು ಆಗಾಗ ಬರ್ತಾ ಇರ್ತಾರೆ, ಇಂಜಿನಿಯರ್ಗೂ ಬರ್ತಾ ಇರ್ತಾರೆ. ನಾನು ಚುನಾವಣಾ ಪ್ರಚಾರ ಬಂದ ಸ್ವಾಮಿ ಯಾರು ಹೆಂಗಾರು ಮಾಡ್ಕೊಳ್ಳಿ, ನಾವು ಮಾತ್ರ DK ನಿಮ್ ಪಾರ್ಟಿನೇ ಸ್ವಾಮಿ, ನಿಮ್ಗೆ ಸಹಾಯ ಮಾಡೋದು ಅಂತ ಬಹಳ ಅಭಿಮಾನದಿಂದ ಹೇಳ್ತಾ ಇರ್ತಾರೆ. ಯಾಕೆ ನಾವು ಅಷ್ಟು ಹೃದಯ ಶ್ರೀಮಂತಿಕೆಯಿಂದ ನಮ್ಮ ನೌಕರ ಸಿಬ್ಬಂದಿಯನ್ನ ಕಾಣಿ ಅವರ ಬದುಕಿನಲ್ಲಿ ನಾವು ಕೂಡ ಪಾತ್ರರಾಗಿದ್ದೇವೆ. ಒಳ್ಳೆ ಮೆರಿಟ್ ಅನ್ನ ನಾವು ಗಮನಿಸಿ ನಾವು ಪ್ರೋತ್ಸಾಹವನ್ನು ಕೊಟ್ಕೊಂಡು ಹೋಗಿದ್ದೇವೆ. ಆ ಬಾಂಧವ್ಯ ನಾವು ಉಳಿಸ್ಕೊಂಡು ಹೋಗೋಣ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ನನಗೆ ಜಾಸ್ತಿ ಹೊತ್ತು ಟೈಮ್ ಇಲ್ಲ, ನಾನು ಯಾರಿಗೋ 2-3 ಜನಕ್ಕೆ ಟೈಮ್ ಕೊಟ್ಬಿಟ್ಟಿದ್ದೇನೆ, ತಾವು ಕ್ಷಮಿಸ್ಬೇಕು. ತಮ್ಮೆಲ್ಲರೂ ಕೂಡ ಶುಭವಾಗಲಿ. ವಿಶೇಷವಾಗಿ ಮಕ್ಕಳು, ನೀವೆಲ್ಲ ಇನ್ನ ದೊಡ್ಡ ಒಂದು ಸಾಧನೆ ಮಾಡಬೇಕು. ನಿಮ್ಮ ತಂದೆ ತಾಯಿಗೆ ಒಂದು ಹೆಸರು ತರಬೇಕು.
4 ಡಿಗಳು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಯು ಶುಡ್ ಡ್ರೀಮ್, ಯು ಶುಡ್ ಡಿಸೈರ್ ಫಾರ್ ದ ಡ್ರೀಮ್, ಯು ಶುಡ್ ಡೆಡಿಕೇಟ್ ಫಾರ್ ದ ಡ್ರೀಮ್, ಯು ಶುಡ್ ಡಿಸಿಪ್ಲಿನ್ ಫಾರ್ ದ ಡ್ರೀಮ್. ಆಗ ನಿಮ್ದು ಯಶಸ್ಸು ಕಾಣ್ತದೆ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈ 4 ಡಿ ಹೇಳಿದ್ದು ಬರೀ ಹುಡುಗರ ಬಗ್ಗೆ, ನಿಮ್ಗಲ್ಲ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ.